ಹಾಯ್ ನಮಸ್ಕಾರ, ಗೀತಾ ಬಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಅವರೆಕಾಳು ಮತ್ತು ಬೀನ್ಸ್ ಹಾಕಿದ ಬಸ್ಸಾರು ಯಾವ ರೀತಿ ಮಾಡ್ಕೊಂಡು ಬರೋದು ಅಂತ ನೋಡ್ಕೊಂಬರೋಣ ಬನ್ನಿ. ನಾನು ಒಂದು ಕುಕ್ಕರ್ ತಗೊಂಡು ಒಂದು ಬಟ್ಲಷ್ಟು ನಾನು ಅವರೆಕಾಳು ತೊಗೊಂಡಿದ್ದೀನಿ. 1/4 kg ಬೀನ್ಸ್ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ. ಇದು ಬೇಯಿಸೋಷ್ಟು ನೀರು ಹಾಕ್ಕೊಂಬಿಡೋಣ. ಇದರೊಳಗಡೆ ನಾನು ಏನೂ ಹಾಕಲ್ಲ. ಈಗ ಕುಕ್ಕರ್ ಮುಚ್ಚಿ ಒಂದು 4 ವಿಸಲ್ ಹಾಕೋಣ. ಈಗ ಗ್ಯಾಸ್ ಹಚ್ಚಿ ನಾನು ಬಾಣಲಿ ಇಟ್ಕೊಂಡಿದ್ದೀನಿ, ಸ್ಟೀಲ್ ಬಾಣಲಿ. ಅದಕ್ಕೆ ಒಂದು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕೋಣ. 1 ಹಿಡಿ ಬೆಳ್ಳುಳ್ಳಿ ಹಾಕ್ಕೊತೀನಿ. 6ರಿಂದ 7 ಒಣಮೆಣ್ಸಿನ್ಕಾಯಿ ಹಾಕ್ಕೊತೀನಿ. 1 ದೊಡ್ಡ ಸೈಜ್ ಈರುಳ್ಳಿ ಹಾಕ್ಕೊತೀನಿ. ಅರ್ಧ ಸ್ಪೂನು ಕಾಳು ಮೆಣಸು ಹಾಕ್ಕೊತೀನಿ. 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊತೀನಿ. ಸ್ವಲ್ಪ ಕರಿಬೇವು ಹಾಕ್ಕೊತೀನಿ. ಅರ್ಧ ಬಟ್ಲು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ, ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಧ್ಯಮ ಉರಿಯೊಳಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗೋ ಗಂಟ ಈರುಳ್ಳಿದು ತೆಂಗಿನಕಾಯಿ ಇದೆಲ್ಲ ಸ್ವಲ್ಪ ಹುರ್ಕೊಂಬಿಡೋಣ. ಒಂದೊಂದು ನಿಮಿಷಕ್ಕೂ ಹುರ್ಕೊತಾ ಇರೋಣ. ಹಿಂಗೆ ನೋಡಿ, ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು, ಚೆನ್ನಾಗಿರ್ತೈತೆ. ಇದ್ರ ಜೊತೆಗೆ ಟೊಮೆಟೊ ಹಾಕ್ಕೊಂಬಿಡೋಣ. 2 ಟೊಮೆಟೊ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಹಾಕ್ಕೊಂಡು ಈ ಸೈಜ್ ಒಳಗೆ ಹುಣಸೆ ಹಣ್ಣು ಹಾಕ್ಕೊತೀನಿ. ಇದು ಅಷ್ಟೇ ಚೆನ್ನಾಗಿ ಹುರ್ಕೊಬೇಕಾಗ್ತೈತೆ. ಸ್ವಲ್ಪ ಉಪ್ಪು ಹಾಕ್ಕೊಂಬಿಡೋಣ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ. ನೋಡಿ ಆಗಿದೆ, ಚೆನ್ನಾಗೆ ಬೆಂದ್ಕೊಂಡಿದೆ ನೋಡಿ. ಈಗ ಆರಾಗ್ಬಿಟ್ಮೇಲೆ ಚೆನ್ನಾಗಿ ರುಬ್ಕೊಂಬಿಡೋಣ. ಈಗ ಮಿಕ್ಸಿಗೆ ಹಾಕಿ ಮಸಾಲೆ ರುಬ್ಕೊಳ್ಳೋಣ. ತಣ್ಣಗಾಗಿದೆ, ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಈಗ ನುಣ್ಣಗೆ ರುಬ್ಕೊಂಬರೋಣ. ಈಗ ಬೇಯಿಸ್ಕೊಂಡಿರೋದು ಸೋಸ್ಕೊಳ್ಳೋಣ. ಇದು ಒಂದು ಮುಷ್ಟಿ ಹಾಕ್ಕೊಂಬಿಡೋಣ. ನಾನು ಯಾಕೆ 4 ವಿಸಲ್ ಹೇಳಿದ್ನಂದರೆ 2 ಸಾಕಾಗಿತ್ತು. ನನಗಿಷ್ಟು ನೈಸಾಗಿರಬೇಕು, ಆವಾಗಲೇ ಇಷ್ಟ. ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಒಂದು ಪಾತ್ರೆ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ. 1 ಸ್ಪೂನ್ ಎಣ್ಣೆ ಹಾಕ್ಕೊತೀನಿ. ಸಾಸಿವೆ ಹಾಕ್ಕೊತೀನಿ, ಅರ್ಧ ಸ್ಪೂನು ಕರಿಬೇವು ಹಾಕ್ಕೊತೀನಿ. ಅರ್ಧ ಈರುಳ್ಳಿ ಹಾಕ್ಕೊತೀನಿ. ಫ್ರೈ ಮಾಡ್ಕೊತೀನಿ. ನೋಡಿ ಫ್ರೈ ಆಗಿದೆ ಚೆನ್ನಾಗೆ. ಇವಾಗ ಒಂದು 2-3 ಅಂದರೆ ಸ್ವಲ್ಪ ಕಾಳು, ಒಂದು 2 ಸ್ಪೂನಷ್ಟು ಕಾಳು ಹಾಕ್ಕೊತೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ರುಬ್ಬಿಟ್ಟಿರೋ ಮಸಾಲೆ ಹಾಕ್ಕೊಂಬಿಡೋಣ. ಜಾರ್ ತೊಳೆದಿದ್ದು ಬೇಯಿಸಿರೋ ನೀರನ್ನು ಹಾಕ್ಕೊಂಬಿಡ್ತೀನಿ. ನೋಡ್ಕೊಂಡು ನೀರು ಹಾಕ್ರಿ, ಎಷ್ಟು ಬೇಕಾಗ್ತೈತೆ ಅಂತ ಹೇಳಿ. ತೀರಾ ದಪ್ಪನೂ ಬೇಡ, ತೀರಾ ತೆಳುವೂ ಬೇಡ. ಆವಾಗಲೇ ಉಪ್ಪು ಕಡಿಮೆ ಹಾಕಿದ್ದೀನಿ. ಈಗ ಹಾಕ್ಕೊತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ, ಕುದಿಯೋಕ್ಕೆ ಬಿಡೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ. ತೀರಾ ನೀರು ಇಲ್ಲ, ತೀರಾ ಗಟ್ಟಿನೂ ಇಲ್ಲ. ನೋಡಿ ಸಾಕು. ಇಷ್ಟ ಆದರೆ ಆಫ್ ಮಾಡೋಣ. ಹಾಗೆ ಇನ್ನೊಂದು ಪಾತ್ರೆ ಇಟ್ಟು ಒಗ್ಗರಣೆ ಹಾಕ್ಕೊಂಬಿಡೋಣ. ಪಲ್ಯ ಬೇಯಿಸಿರೋ ಕಾಳುಗಳು ನೋಡಿದ್ರಲ್ಲ. ಅವರೆಕಾಳಿಂದ ಬಸ್ಸಾರು ಯಾವ ರೀತಿ ಮಾಡೋದು, ಸಿಂಪಲಾಗಿರುತ್ತೆ, ಅಷ್ಟೇ ಟೇಸ್ಟ್ ಆಗಿರ್ತೀವಿ. ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಬಾಯ್.